ವೀಕ್ಷಕರದೊಂದು ಕರಾಳ ನೆನಪು. ಈ ಭೀಕರ ಘಟನೆ ನಡೆದು ಇಂದಿಗೆ ಭರ್ತಿ 25 ವರ್ಷಗಳೇ ಕಳೆದಿದೆ. 90ನೇ ಇಸ್ವಿಯ ನಟ ಶಂಕರ್ನಾಗ್ ಸಾವಿನ ಬಳಿಕ ಅಷ್ಟೇ ಶಾಕ್ ನೀಡಿದ್ದ ಇನ್ನೊಬ್ಬ ಅಂಥದ್ದೇ ಪ್ರತಿಭಾನ್ವಿತ ಕಲಾವಿದನ ಸಾವುದು. ಅದು ಸಹ ಸೇಮ್ ಅದೇ ಮಾದರಿಯಲ್ಲಿ ಆಕ್ಸಿಡೆಂಟ್ ಆಗಿ ಆ ಇನ್ನೊಬ್ಬ ನಟ ಕೂಡ ಸಾವನ್ನಪ್ಪಿದ್ದ. 1994ರಲ್ಲಿ ಸಂಭವಿಸಿದ ಈ ಘೋರ ದುರಂತದಲ್ಲಿ ಸಾವನ್ನಪ್ಪಿದ ಆ ನಟ ಬೇರೆ ಯಾರೂ ಅಲ್ಲ, ಕರಾವಳಿಯ ಚೆಲುವ, ಕನ್ನಡದ ಒಂದು ಕಾಲದ ಪ್ರತಿಭಾವಂತ ಹಾಗೂ ಉದಯೋನ್ಮುಖ ನಟನಾಗಿದ್ದ ದಿ ಮೋಸ್ಟ್ ಹ್ಯಾಂಡ್ಸಮ್ ಸುನಿಲ್. ಹೌದು ವೀಕ್ಷಕರೇ, ನಟ ಸುನಿಲ್ ಕನ್ನಡ ಚಿತ್ರೋದ್ಯಮ ಕಂಡಂತಹ ಅಪರೂಪದ ಸ್ಫುರದ್ರೂಪಿ ಹಾಗೂ ಅಷ್ಟೇ ಪ್ರತಿಭಾವಂತ ಯುವ ನಟರಲ್ಲೊಬ್ಬರಾಗಿದ್ರು. ಕೆಲವೇ ಕಾಲದಲ್ಲಿ ಬಹುಬೇಗ ಯಶಸ್ಸಿನ ಉತ್ತುಂಗಕ್ಕೇರಿದ ಈ ಕಲಾವಿದನ ದಿಢೀರ್ ಸಾವು ಚಿತ್ರೋದ್ಯಮವನ್ನ ಬೆಚ್ಚಿ ಬೀಳಿಸಿತ್ತು. ಆಗಷ್ಟೇ ನಟ ಶಂಕರ್ನಾಗ್ ರವರ ಅಗಲಿಕೆಯಿಂದ ತುಸು ಚೇತರಿಸಿಕೊಳ್ತಿದ್ದಂತಹ ಚಿತ್ರರಂಗ ಕೆಲವೇ ಕಾಲದಲ್ಲಿ ಮತ್ತೊಮ್ಮೆ ಅಂಥದ್ದೇ ಇನ್ನೊಬ್ಬ ಟ್ಯಾಲೆಂಟೆಡ್ ನಟನನ್ನ ಕಳ್ಕೊಂಡು ಮಂಕಾಗಿ ಹೋಯಿತು. ಕೇವಲ 5 ವರ್ಷಗಳ ಅವಧಿಯಲ್ಲಿ 30ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿದ ನಟ ಸುನಿಲ್ ಕನ್ನಡ ಮಾತ್ರವಲ್ಲದೆ ತೆಲುಗು ಮತ್ತು ತಮಿಳಿನಲ್ಲೂ ಕೂಡ ತಮ್ಮ ಛಾಪನ್ನ ಆಗಷ್ಟೇ ಮೂಡಲಾರಂಭಿಸಿದ್ರು. ಅವರು ಅದಾಗಲೇ ಆ ಕಾಲದ ಕನ್ನಡದ ಸೂಪರ್ ಸ್ಟಾರ್ ನಟರ ಪೈಕಿ ಅಗ್ರಸ್ಥಾನದಲ್ಲಿದ್ದು 90ರ ದಶಕದ ಬಹು ಬೇಡಿಕೆಯ ನಾಯಕ ನಟರಾಗಿ ಹೋಗಿದ್ರು. ಆದರೆ ವಿಧಿ ಅವರ ಬದುಕಲ್ಲಿ ಆಡಿದ ಆಟ ಮಾತ್ರ ಘನಘೋರ. ಅಲ್ಪಾಯುವಾಗಿದ್ದ ನಟ ಸುನಿಲ್ ತಮ್ಮ ಕೈಲಿನ್ನೂ ಅನೇಕ ಅವಕಾಶಗಳಿದ್ದ ಹಾಗೆಯೇ ಅಸಂಖ್ಯಾತ ಅಭಿಮಾನಿಗಳನ್ನ ಅಗಲಿ ಹೊರಟೋದ್ರು. ಮೂಲತಃ ಉಡುಪಿಯವರಾದ ಸುನಿಲ್ ಅಲ್ಲಿನ ಎಡತಾಡಿ ಎಂಬಲ್ಲಿ 1964ರ ಏಪ್ರಿಲ್ 1ನೇ ತಾರೀಕು ಜನಿಸಿದ್ದಾರೆ. ಸುನಿಲ್ ರವರ ಮೂಲ ಹೆಸರು ರಾಮಕೃಷ್ಣ ಎಂದು. ಬಾಲ್ಯದಲ್ಲಿ ಸಭ್ಯ ಸ್ವಭಾವದ ಹಾಗೂ ಜಾಣರಾಗಿದ್ದ ಸುನಿಲ್ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಹುಟ್ಟೂರಲ್ಲೇ ಮುಗಿಸ್ತಾರೆ. ಮುಂದೆ ತಮ್ಮ ಇಂಜಿನಿಯರಿಂಗ್ ಆಗಿ ಅವರು ಬೆಂಗಳೂರಿಗೆ ಬರ್ತಾರೆ. ಇಲ್ಲಿನ RV ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಕೋರ್ಸ್ ಅನ್ನ ಓದ್ತಾ ಇದ್ದಂತಹ ಸುನಿಲ್ಗೆ ಬಹು ಅಚಾನಕ್ ಆಗಿ ಅಂದಿನ ಒಂದು ಮ್ಯಾಗಝಿನ್ ಅಲ್ಲಿ ಪ್ರಕಟವಾಗುತ್ತೆ. ಅವತ್ತು ಪ್ರಕಟವಾದ ಅವರ ಈ ಭಾವಚಿತ್ರ ಅವರನ್ನ ಚಿತ್ರರಂಗಕ್ಕೆ ಕರೆದೊಯ್ದದ್ದೇ ಬಹು ಆಕಸ್ಮಿಕ. ಆಗಷ್ಟೇ ಅನಿರೀಕ್ಷಿತವಾಗಿ ಆ ಚಿತ್ರ ಅಂದಿನ ಕೆಲ ಚಿತ್ರ ನಿರ್ಮಾಪಕರ ಹಾಗೂ ನಿರ್ದೇಶಕರ ಗಮನವನ್ನ ಸೆಳೆಯುತ್ತೆ. ಇಷ್ಟು ಸ್ಫುರದ್ರೂಪಿಯಾದ ಹುಡುಗನಿಗೆ ನಟನೆಯ ಅವಕಾಶ ಕೊಟ್ಟರೆ ಹೇಗೆ ಎಂದು ಅವರು ಚಿಂತಿಸ್ತಾರೆ. ಇದೆಲ್ಲದರ ಫಲವೇ ಎಲ್ಲೋ ಇದ್ದ ಸುನಿಲ್ ಎಂಬ ನಟ ಕನ್ನಡ ಚಿತ್ರ ರಸಿಕರಿಗೆ ಪರಿಚಯವಾಗಲು ಸಹಾಯವಾದದ್ದು. ಅದು 1989ರ ಸಮಯ. ಸುನಿಲ್ ರವರಿಗೆ ನಾದಸುರಭಿ ಹಾಗೂ ಬಿಸಿ ರಕ್ತ ಎಂಬ 2 ಚಿತ್ರಗಳಲ್ಲಿ ಪ್ರಮುಖವಾದ ಪಾತ್ರದ ಅವಕಾಶ ಸಿಗುತ್ತೆ. ಅವರ ನಟನೆಯ ನಾದಸುರಭಿ ಚಿತ್ರ ಹೆಚ್ಚು ಸದ್ದನ್ನ ಮಾಡದೇ ಇದ್ರೂ ಬಿಸಿ ರಕ್ತ ಚಿತ್ರವು ಬಹು ತಾರಾಗಣದಲ್ಲಿ ತಯಾರಾಗಿತ್ತು. ಈ ಚಿತ್ರದ ನಿರ್ದೇಶಕರು ಎಸ್ ಶಿವಕುಮಾರ್. ಕ್ರಾಂತಿ ಸಿನಿ ಕ್ರಿಯೇಷನ್ಸ್ ರವರ ಬ್ಯಾನರ್ನಲ್ಲಿ ತೆರೆಕಂಡಿದ್ದ ಈ ಚಿತ್ರದಲ್ಲಿ ಸುನಿಲ್ ಪ್ರಧಾನ ಪಾತ್ರವೊಂದರಲ್ಲಿ ನಟಿಸಿದ್ರು. ಈ 2 ಚಿತ್ರಗಳಲ್ಲಿ ಅವಕಾಶ ಸಿಕ್ಕ ಬಳಿಕ ತಮ್ಮ ಇಂಜಿನಿಯರಿಂಗ್ ಪದವಿಯನ್ನ ಅರ್ಧಕ್ಕೆ ನಿಲ್ಲಿಸಿದ ಸುನಿಲ್ ನಟನೆಯ ಕಡೆಗೆ ಸಂಪೂರ್ಣ ವಾಲಿದ್ರು. ಅವರು ಪ್ರಪ್ರಥಮವಾಗಿ ಪೂರ್ಣ ಪ್ರಮಾಣದ ನಾಯಕ ನಟರಾಗಿ ನಟಿಸಿದ ಚಿತ್ರ ಶ್ರುತಿ. ದ್ವಾರಕೇಶ್ ಪ್ರೊಡಕ್ಷನ್ಸ್ ಅಡಿಯಲ್ಲಿ ತಯಾರಾಗಿದ್ದ ಈ ಚಿತ್ರ 1990ರಲ್ಲಿ ಬಿಡುಗಡೆಯಾಯಿತು. ಇದು ಇವರ ನಟನೆಯ 3ನೇ ಚಿತ್ರವಾದರೂ ನಾಯಕ ನಟನಾಗಿ ಇವರ ಮೊಟ್ಟಮೊದಲ ಚಿತ್ರವಾಗಿತ್ತು ಹಾಗೂ ಚಿತ್ರ ಭರ್ಜರಿ ಯಶಸ್ಸನ್ನ ಗಳಿಸಿತು. ಈ ಚಿತ್ರ ತಮಿಳಿನ ಪುದು ವಸಂತಂ ಎಂಬ ಚಿತ್ರದ ರೀಮೇಕ್ ಆಗಿತ್ತು. ಇದರಲ್ಲಿ ನಾಯಕ ಸುನಿಲ್ರ ಜೊತೆ ನಟಿ ಶ್ರುತಿ ಮಾತ್ರವಲ್ಲದೆ ಹೊನ್ನವಳ್ಳಿ ಕೃಷ್ಣ, ದಿಲೀಪ್, ಇಂದುಧರ್ ಮುಂತಾದ ಅನೇಕ ಕಲಾವಿದರು ಭಾಗಿಯಾಗಿದ್ರು. ತನ್ನ ಸಹಜ ಕತೆ ಹಾಗೂ ಮೆಲೋಡಿಯಸ್ ಹಾಡುಗಳಿಂದಾಗಿ ಚಿತ್ರ ಸೂಪರ್ ಹಿಟ್ ಆಯಿತು. ಈ ಮೂಲಕ ನಟ ಸುನಿಲ್ಗೆ ಇದರಿಂದ ಗಮನಾರ್ಹ ಬ್ರೇಕ್ ಅಂತೂ ಸಿಕ್ತು. ಈ ಚಿತ್ರವು ಸುನಿಲ್ನ ಕೆರಿಯರ್ನ ಬೆಂಚ್ ಮಾರ್ಕ್ ಸಿನಿಮಾವಾಗಿ ಹೊರಹೊಮ್ಮಿತು. ಇದಾದ ಬಳಿಕ ಬಿ ರಾಮಮೂರ್ತಿ ಎಂಬುವರ ನಿರ್ದೇಶನದ CBI ಶಿವ ಎಂಬ ಲೋ ಬಜೆಟ್ನ ಚಿತ್ರವೊಂದರಲ್ಲಿ ಬಹುತಾರಾಗಣದಲ್ಲಿ ನಟ ಸುನಿಲ್ ನಟಿಸಿದ್ರು. ಇದರ ಪ್ರಧಾನ ನಾಯಕರು ಟೈಗರ್ ಪ್ರಭಾಕರ್, ಅವರ ಜೊತೆ ಸುನಿಲ್, ರಮೇಶ್ ಹಾಗೂ ಜಗ್ಗೇಶ್ ಕೂಡ ಇದ್ರು. ಇದಾದ ಬಳಿಕ ನಗು ನಗುತ ನಲಿ ಎಂಬ ಇನ್ನೊಂದು ಚಿತ್ರದಲ್ಲಿ ನಟಿಸಿದ ಸುನಿಲ್ ನಟಿ ಮಾಲಾಶ್ರೀ ಜೊತೆಗೆ ನಟಿಸಿದ ಮೊದಲ ಚಿತ್ರವೆಂದರೆ ಅದು 1991ರಲ್ಲಿ ತೆರೆಕಂಡ ತವರು ಮನೆ ಉಡುಗೊರೆ ಎಂಬ ಚಿತ್ರ. ಈ ಸಿನಿಮಾದಲ್ಲಿ ಮೊಟ್ಟಮೊದಲ ಸಲ ಸುನಿಲ್ ಹಾಗೂ ಮಾಲಾಶ್ರೀಯ ಜೋಡಿ ತೆರೆಯ ಮೇಲೆ ವಿಜೃಂಭಿಸುತ್ತೆ. ಇದರಲ್ಲಿ ನಟ ಶ್ರೀಧರ್ ಪ್ರಧಾನ ನಾಯಕರಾಗಿದ್ದು ಉತ್ತಮ ಕತೆ ಹೊಂದಿದ ಈ ಚಿತ್ರ ಬಾಕ್ಸ್ ಆಫೀಸ್ ಅಲ್ಲಿ ಸೂಪರ್ ಹಿಟ್ ಆಗಿ ಗುರುತಿಸಿಕೊಳ್ತು. ವೀಕ್ಷಕರೇ, ಅಪ್ಸ್ಟಾಕ್ ಈಗ ಉಚಿತ ಡಿಮ್ಯಾಟ್ ಅಕೌಂಟ್ ಹಾಗೂ ಇಂಡಸ್ಲ್ಯಾಂಡ್ ಬ್ಯಾಂಕ್ ನ ಸೇವಿಂಗ್ಸ್ ಅಕೌಂಟ್ ಅನ್ನ ಶೂನ್ಯ ದರದಲ್ಲಿ ನೀಡ್ತಾ ಇದೆ. ಖ್ಯಾತ ಉದ್ಯಮಿ ರತನ್ ಟಾಟಾ ಅವರು ಅಪ್ಸ್ಟಾಕ್ಸ್ ನ ಇನ್ವೆಸ್ಟರ್ ಆಗಿದ್ದಾರೆ. ನೀವು ದೀರ್ಘಕಾಲದ ಹೂಡಿಕೆದಾರರಾಗಿದ್ರೆ ನಿಮಗೆ ಬ್ರೋಕರೇಜ್ ಚಾರ್ಜ್ ಅನ್ನ ವಿಧಿಸಲಾಗುವುದಿಲ್ಲ. ಇನ್ನು ಟ್ರೇಡಿಂಗ್ ಕಮ್ಯುನಿಟಿ ಟೆಲಿಗ್ರಾಮ್ ಚಾನಲ್ ಇಂದ 17,000 ಬೆಲೆಯ ಫೋಲ್ಡಬಲ್ ಸೈಕಲ್ ಅನ್ನ ಲಕ್ಕಿ ವಿನ್ನರ್ ಒಬ್ಬರಿಗೆ ನೀಡಲಾಗುವುದು. ಇನ್ನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಪ್ಸ್ಟಾಕ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನ ತೆರೆಯಿರಿ ಹಾಗೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಕನ್ನಡದ ಮಟ್ಟಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದಲೂ ಅನೇಕ ಜನಪ್ರಿಯ ನಾಯಕ ನಾಯಕಿ ಜೋಡಿಗಳು ಬಂದು ಹೋಗಿವೆ. ಉದಾಹರಣೆಗೆ ಹೇಳುವುದಾದರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ, ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ, ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಮತ್ತು ಅನಂತ್ನಾಗ್ ಲಕ್ಷ್ಮಿ, ಶಂಕರ್ನಾಗ್ ಗಾಯತ್ರಿ, ಶಿವರಾಜ್ಕುಮಾರ್ ಸುಧಾರಾಣಿ. ಹೀಗೆ ಇದೇ ಮಾದರಿಯಲ್ಲಿ 90ರ ದಶಕದ ಕನ್ನಡದ ಜನಪ್ರಿಯ ನಾಯಕ ನಾಯಕಿಯರ ಜೋಡಿ ಅಂದರೆ ಅದು ಸುನಿಲ್ ಹಾಗೂ ಮಾಲಾಶ್ರೀ ಅವರದ್ದು.
ಸುನಿಲ್ ನಟಿಸಿದ 30 ಚಿತ್ರಗಳಲ್ಲಿ ಅರ್ಧಕ್ಕೂ ಹೆಚ್ಚಿನ ಚಿತ್ರಗಳನ್ನ ಮಾಲಾಶ್ರೀ ಅವರ ಜೊತೆ ನಿರ್ವಹಿಸಿದ್ರು. 1991ರಲ್ಲಿ ಹಳ್ಳಿ ಕೃಷ್ಣ ಡೆಲ್ಲಿರಾದ ತವರು ಮನೆ ಉಡುಗೊರೆ ಮುಂತಾದ ಈ ಜೋಡಿಯ ಚಿತ್ರಗಳು ಕನ್ನಡಿಗರಿಗೆ ಮುದ ನೀಡಿದ್ವು. ನಟಿ ಮಾಲಾಶ್ರೀ ಕೂಡ ಅಂದಿನ ಮಟ್ಟಿಗೆ ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳಿನಲ್ಲೂ ಕೂಡ ಅತ್ಯಂತ ಬ್ಯುಸಿ ಹಾಗೂ ಯಶಸ್ವಿ ನಟಿಯಾಗಿದ್ರು. ಬರೀ ಕನ್ನಡ ಒಂದರಲ್ಲೇ ಒಂದು ವರ್ಷಕ್ಕೆ ಅವರ ನಟನೆಯ 8ರಿಂದ 10 ಚಿತ್ರಗಳು ತೆರೆಗಪ್ಪಳಿಸ್ತಾ ಇದ್ವು. ಇನ್ನು ಈ ಜೋಡಿ ಹೆಚ್ಚು ಸದ್ದನ್ನ ಮಾಡ್ತಾ ಹೋದಂತೆಲ್ಲ ಇಬ್ರು ಸಹ ಒಬ್ಬರಿಗಿಂತ ಒಬ್ರು ಬಹು ಬೇಡಿಕೆಯ ಕಲಾವಿದರಾಗಿ ಹೋದ್ರು. 1992ನೇ ಇಸ್ವಿಯಂತೂ ಅದು ಸುನಿಲ್ ಹಾಗೂ ಮಾಲಾಶ್ರೀ ಅವರದ್ದೇ ಆಯಾಮ ಎನ್ನಬಹುದು. ಆ ವರ್ಷ ತೆರೆಕಂಡ ಅವರಿಬ್ಬರ ನಟನೆಯ ಹಲವಾರು ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಧೂಳನ್ನ ಎಬ್ಬಿಸಿದ್ವು. ಬೆಳ್ಳಿ ಕಾಲುಂಗುರ, ಸಿಂಧೂರ ತಿಲಕ, ಮಾಲಾಶ್ರೀ ಮಾಮಾಶ್ರೀ, ಮಾಂಗಲ್ಯ, ಮನಮೆಚ್ಚಿದ ಸೊಸೆ, ಸ್ನೇಹದ ಕಡಲಲ್ಲಿ, ಸಾಹಸಿ, ಮರಣ ಮೃದಂಗ ಹೀಗೆ ಮುಂತಾದ ಚಿತ್ರಗಳು ಸದ್ ಮಾಡಿದ್ವು. ವಿಶೇಷವಾಗಿ 1992ರಲ್ಲಿ ತೆರೆಕಂಡ ಬೆಳ್ಳಿ ಕಾಲುಂಗುರ ಚಿತ್ರ ತನ್ನ ಕತೆ ಹಾಗೂ ಹಾಡುಗಳಿಂದ ಕರ್ನಾಟಕದ ಮನೆ ಮಾತಾಗಿ ಹೋಯಿತು. ಆ ವರ್ಷದ ಅತ್ಯಂತ ಯಶಸ್ವಿ ಹಾಗೂ ಉತ್ತಮ ಚಿತ್ರ ಎಂಬ ಖ್ಯಾತಿ ಈ ಚಿತ್ರಕ್ಕೆ ಲಭಿಸಿತು. ನಿರ್ದೇಶಕ KV ರಾಜುರವರ ನಿರ್ದೇಶನದಲ್ಲಿ ಹಾಗೂ ತನುಚಿತ್ರ ಫಿಲಿಮ್ಸ್ ರವರ ನಿರ್ಮಾಣದಲ್ಲಿ ಬಿಡುಗಡೆಯಾಗಿದ್ದ ಈ ಚಿತ್ರ ದಾಖಲೆ ಬರಿತು. ಹಂಸಲೇಖರ ಸಂಗೀತ ಸಾಹಿತ್ಯ, KV ರಾಜುರವರ ಕತೆ ಹಾಗೂ ಖ್ಯಾತ ಚಿತ್ರತಾರೆಯರ ನಟನೆಗಳೆಲ್ಲ ಈ ಚಿತ್ರದ ಯಶಸ್ಸಿಗೆ ಕಾರಣವಾಗಿದ್ವು. 92 ಮತ್ತು 93ರಲ್ಲಿ ಸುನಿಲ್ ರ ವರ್ಚಸ್ಸು ಹೇಗಿತ್ತು ಅಂದ್ರೆ ಅವರ ಕಾಲ್ ಶೀಟ್ಗಾಗಿ ಅನೇಕ ನಿರ್ಮಾಪಕರು ಕ್ಯೂ ನಿಲ್ತಾ ಇದ್ರು. ಪಕ್ಕದ ತೆಲುಗು, ತಮಿಳಿನಿಂದಲೂ ಕೂಡ ಅವರಿಗೆ ಅವಕಾಶಗಳು ಒದಗಿ ಬರಲಾರಂಭಿಸಿದ್ವು. ಮಾಲಾಶ್ರೀ ಇಲ್ಲದೆ ಸುನಿಲ್ ನಟಿಸೋದೇ ಇಲ್ಲ. ಸುನಿಲ್ನ ಬಿಟ್ಟು ಮಾಲಾಶ್ರೀ ಯಾವ ನಟನ ಜೊತೆ ಕೂಡ ನಟಿಸೋಲ್ಲ ಎಂಬಷ್ಟರ ಮಟ್ಟಿಗೆ ಈ ಜೋಡಿ ಜನಪ್ರಿಯತೆಯನ್ನು ಸಾಧಿಸಿತ್ತು. ನಟಿ ಮಾಲಾಶ್ರೀ ಆಗಿನ ಕಾಲದ ಯುವಕರ ಕನಸಿನ ರಾಣಿ ಹಾಗೂ ಹಾಟ್ ಹೀರೋಯಿನ್ ಆಗಿ ಹೋದಂತೆ ಚಾಕ್ಲೇಟ್ ಹೀರೋ ಸುನಿಲ್ ಆ ಕಾಲದ ಎಷ್ಟೋ ಕಾಲೇಜ್ ಹುಡುಗಿಯರ ಪಾಲಿನ ಕ್ರಶ್ ಆಗಿದ್ರು. ಇತ್ತ ಸುನಿಲ್ ಹಾಗೂ ಮಾಲಾಶ್ರೀ ಅವರು ಬಿಡುವಿಲ್ಲದ ಶೆಡ್ಯೂಲ್ ಅನ್ನು ರೂಢಿಸಿಕೊಂಡಂತೆಯೇ ಈ ಜೋಡಿಯ ಬಗ್ಗೆ ಅನೇಕ ಊಹಾಪೋಹಗಳು ಕೂಡ ಹಬ್ಬಲಾರಂಭಿಸಿದ್ವು. ಸುನಿಲ್ ಹಾಗೂ ಮಾಲಾಶ್ರೀ ಇಬ್ಬರ ನಡುವೆ ಪ್ರೇಮಾಂಕುರವಾಗಿದೆ. ಅವರಿಬ್ರು ಮದುವೆಯಾಗಲಿದ್ದಾರೆ ಎಂದು ಗುಸುಗುಸು ಸುದ್ದಿಯನ್ನು ಹಬ್ಬಿಸಿದವರಿಗೆ ಲೆಕ್ಕವೇ ಇಲ್ಲ. ಅವರ ಜೋಡಿ ಇದ್ದದ್ದು ಕೂಡ ಹಾಗೆ. ಅನೇಕಾರು ಚಿತ್ರಗಳ ಅವರ ನಟನಾ ಜೋಡಿ ಅಂಥದ್ದೊಂದು ಸಹಜ ಭಾವನೆಯನ್ನು ಮೂಡಿಸಿತ್ತು. ಇನ್ನೇನು ಇಷ್ಟರಲ್ಲಿ ಇಬ್ರು ಸಿಹಿ ಸುದ್ದಿಯನ್ನ ಕೊಡ್ತಾರೆ ಅಂತ ಗಾಂಧಿನಗರವೇ ಕಾದಿದ್ದ ಕಾಲವದು. ಆದ್ರೆ ಸಿಹಿ ಸುದ್ದಿಯ ನಿರೀಕ್ಷೆಯಲ್ಲಿದ್ದ ಅವರ ಎಷ್ಟೋ ಅಭಿಮಾನಿಗಳಿಗೆ ನಟ ಸುನಿಲ್ ನೀಡಿದ್ದು ಮಾತ್ರ ಯಾರೂ ಅರಗಿಸಿಕೊಳ್ಳಲಾಗದಂತಹ ಒಂದು ಕಹಿ ಸುದ್ದಿಯನ್ನ. ಅದು 1994ರ ಜುಲೈ 23ನೇ ತಾರೀಕು ದಿನವಿಡೀ ಹೈದರಾಬಾದ್ನಲ್ಲಿ ಶೂಟಿಂಗ್ ಮುಗಿಸಿ ಆ ದಿನ ಸುನಿಲ್ ಬಹಳ ದಣಿದಿದ್ರು. ಆ ರಾತ್ರಿ ಮಾಲಾಶ್ರೀ ಅವರಿಗೆ ಕರೆ ಮಾಡಿದ ಸುನಿಲ್ ಬೆಳಗಾವಿಯ ಚಿಕ್ಕೋಡಿ ಬಳಿ ನಡೆಯುವ ರಸಮಂಜರಿಯ ಕಾರ್ಯಕ್ರಮವೊಂದಕ್ಕೆ ಹಾಜರಾಗಿ ಬರೋಣ ಅಂತ ಒತ್ತಾಯಿಸ್ತಾರೆ. ಇತ್ತ ತಾನು ಕೂಡ ಶೂಟಿಂಗ್ನಿಂದ ಬಳಲಿದ್ದ ಮಾಲಾಶ್ರೀ ಅವರಿಗೆ ಒಂದು ವಿರಾಮದ ಸಲುವಾಗಿ ಸುನಿಲ್ ರವರ ಆ ಆಮಂತ್ರಣಕ್ಕೆ ಒಪ್ಪಿ ಅವರದೇ ಕಾರಲ್ಲಿ ಹೊರಡ್ತಾರೆ. ಸುನಿಲ್ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿಯೂ ಕೂಡ ಆಯ್ಕೆಯಾಗಿದ್ರು. ಅಂದು ಚಿಕ್ಕೋಡಿಗೆ ಬಂದಿಳಿದ ಮಾಲಾಶ್ರೀ ಹಾಗೂ ಸುನಿಲ್ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ್ರು. ಅದು ಮುಗಿಯುವ ಹೊತ್ತಿಗೆ ರಾತ್ರಿ ಸುಮಾರು 3 ಗಂಟೆ ಆಗಿತ್ತು. ಅತೀವ ಸುಸ್ತಾಗಿದ್ದರಿಂದ ಸುನಿಲ್ ಆ ರಾತ್ರಿ ಇಲ್ಲಿಯೇ ಉಳಿದು ಬೆಳಗ್ಗೆ ಬೇಗನೆ ಬೆಂಗಳೂರಿಗೆ ಹೊರಡೋಣ ಅಂತ ಹೇಳಿದ್ರು. ಆದ್ರೆ ಕಾರ್ ಡ್ರೈವರ್ ಆಗಿದ್ದ ಕೃಷ್ಣ ಎಂಬುವರು ಸುನಿಲ್ ರ ಈ ನಿರ್ಧಾರಕ್ಕೆ ಒಪ್ಪಲಿಲ್ಲ. ಬೆಳಿಗ್ಗೆ ತನ್ನ ಮಗನ ಹುಟ್ಟುಹಬ್ಬ ಇದ್ದಿದ್ರಿಂದ ತಾನು ಹೋಗ್ಲೇಬೇಕಂದ್ರು. ಸರಿ, ಅವರ ಅಭಿಪ್ರಾಯಕ್ಕೆ ಅಡ್ಡಿಯನ್ನ ಪಡಿಸೋದು ಬೇಡವೆಂದ ಸುನಿಲ್ ಹಾಗೂ ಮಾಲಾಶ್ರೀ ಅವರು ಸರಿ ಹೋಗೋಣ ಅಂದ್ರು. ಕಾರ್ ಚಿಕ್ಕೋಡಿಯಿಂದ ಬೆಂಗಳೂರಿನತ್ತ ಹೊರಟಿತು. ಅಂದು 1994ರ ಜುಲೈ 24ನೇ ತಾರೀಕಿನ ಬೆಳಗಿನ 5 ಗಂಟೆ ಸಮಯ. ಆಗ ಕಾರು ಚಿತ್ರದುರ್ಗದ ಬಳಿಯ ಮಾದನಾಯಕನಹಳ್ಳಿಯ ಹೈವೇಯಲ್ಲಿ ಸಂಚರಿಸ್ತಾ ಇತ್ತು. ನಿದ್ರೆ ಮುಂಪರ್ನಲ್ಲೋ ಅಥವಾ ಬೆಳಗಿನ ಮಂಜು ಮುಸುಕಿನ ಪ್ರಭಾವದಿಂದನೋ ಎದುರಿಗೆ ಯಮನಂತೆ ಬಂದ ಟ್ರಕ್ ಚಾಲಕನಿಗೆ ಕಾಣಿಸ್ಲಿಲ್ಲ. ಆಗಲೇ ನಡೆದದ್ದು ಘೋರ. ಹಿಡಿತ ತಪ್ಪಿ ಕಾರು ನೇರವಾಗಿ ಟ್ರಕ್ಗೆ ಡಿಕ್ಕಿ ಹೊಡಿತು. ಗುದ್ದಿದ ರಭಸಕ್ಕೆ ಚಾಲಕ ಸ್ಪಾಟ್ ಔಟ್ ಆಗಿದ್ದ. ಮುಂದೆ ಇದ್ದ ಸುನಿಲ್ಗೆ ಗಂಭೀರ ಪೆಟ್ಟಾಯಿತು. ಹಿಂದೆ ಇದ್ದ ಮಾಲಾಶ್ರೀ ಹಾಗೂ ಸುನಿಲ್ರ ಸಹೋದರರಿಬ್ಬರಿಗೂ ಪೆಟ್ಟಾಗಿದ್ವು. ಈ ಸುದ್ದಿ ಮುಟ್ಟಿದ ಕೂಡಲೇ ಎಲ್ಲರನ್ನೂ ಚಿತ್ರದುರ್ಗದ ಸ್ಥಳೀಯ ಆಸ್ಪತ್ರೆಗೆ ಸಾಗಿಸಲಾಯಿತು. ಮಾಲಾಶ್ರೀ ಹಾಗೂ ಸಹೋದರರು ಅದೃಷ್ಟವಶಾತ್ ಬದುಕುಳಿದ್ರು. ಆದರೆ ಸುನಿಲ್ ರವರು 1 ಗಂಟೆಯ ಕಾಲ ಸಾವು ಮತ್ತು ಬದುಕಿನ ಮಧ್ಯ ಹೋರಾಟವನ್ನು ನಡೆಸಿ ಕಡೆಗೂ ಜೀವ ಗೆಲ್ಲದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ಬಹುಶಃ ಅವರ ಮಾತಿನಂತೆ ಆ ರಾತ್ರಿಯೇ ಅಲ್ಲೇ ಉಳಿದಿದ್ರೆ ಈ ಅಪಾಯವೇ ಸಂಭವಿಸ್ತಾ ಇರಲಿಲ್ವೇನೋ. ಆದರೆ ಮಗನ ಜನ್ಮದಿನದ ನೆಪ ಮಾಡಿ ಹೊರಡಲು ಒತ್ತಾಯಿಸಿದ ಚಾಲಕನೇ ಮೊದಲು ಇಹಲೋಕ ತ್ಯಜಿಸಿದ್ದ. ಸುನಿಲ್ ಇಷ್ಟು ಬೇಗ ಅಪಘಾತಕ್ಕೀಡಾಗ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಅರಳುತ್ತಿದ್ದ ಯುವ ಪ್ರತಿಭೆಯೊಂದು ತನ್ನ 30ನೇ ವಯಸ್ಸಿಗೆ ವಿಧಿಯ ಸಂಚಿಗೆ ಬಲಿಯಾಗಿ ಹೋಗಿತ್ತು. ಇಂದು ಸುನಿಲ್ ಇದ್ದಿದ್ರೆ ಅವರಿಗೆ 55 ವರ್ಷ ವಯಸ್ಸಾಗ್ತಾ ಇತ್ತು. ಈಗ ಅವರು ಚಿತ್ರರಂಗದ ಹಲವು ಸ್ಮರಣಿಕೆಗಳಲ್ಲಿ ಒಬ್ಬರಷ್ಟೇ. ಅವರು ನಿರ್ವಹಿಸಿದ ಪಾತ್ರಗಳು ಹಾಗೂ ಸಿನಿಮಾಗಳೇ ಈಗ ಅವರು ನಮಗೆ ಬಿಟ್ಟಿರುವ ಅಂತಿಮ ಕೊಡುಗೆಗಳು ಅಂತ ಹೇಳಬಹುದು. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಡಿಮೆಟ್ ಅಕೌಂಟ್ ಅನ್ನು ಓಪನ್ ಮಾಡಿ 17,000 ರೂಪಾಯಿ ಬೆಲೆ ಬಾಳುವಂತಹ ಫೋಲ್ಡಬಲ್ ಸೈಕಲ್ ಅನ್ನ ಗೆಲ್ಲುವ ಅವಕಾಶವನ್ನ ನಿಮ್ದಾಗಿಸ್ಕೊಳ್ಳಿ.